ಆಯುರ್ವೇದ ಅವತರಣ ಅಂತ ಬಂದಾಗ ಆಯುರ್ವೇದ ಉತ್ಪತ್ತಿ ಅಂತ ಹೇಳಲ್ಲ ನಾವೆಲ್ಲೂ. ಆಯುರ್ವೇದ ಅವತರಣ ಅಂತ ಹೇಳ್ತೀವಿ, ಯಾಕಂದರೆ ಆಯುರ್ವೇದ ಅನಾದಿ ಅನಂತ ಅಂತ. ಯಾವುದೋ ಕಾಲದಿಂದನೂ ಇದೆ, ಯಾವ ಕಾಲಕ್ಕೂ ಇರುತ್ತೆ ಅಂತ. ಸೊ ಅವತರಣ ಅಂದರೆ ಒಬ್ಬರಿಂದ ಬಂದಿದೆ ಅಂತ, ಅದು ಬ್ರಹ್ಮನಿಂದ ಬಂದಿರುವಂಥದ್ದು. ಅಂತ್ಯ ಇಲ್ಲ, ಆದಿನೂ ಇಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ, ಅದಕ್ಕೆ ಶುರುವಾತು ಇಲ್ಲ, ಆಯಿತಾ, ಅದಕ್ಕೆ ಬಿಗಿನಿಂಗು ಇಲ್ಲ, ಹಾಗೆ. ಸೊ ಅದು ಬ್ರಹ್ಮ ಹತ್ರ ಇತ್ತು ಆ ನಾಲೆಜು, ಬ್ರಹ್ಮನಿಂದ ಬೇರೆಯವ್ರಿಗೆಲ್ಲ ಬಂತು, ಅದರೀಗ ನಾವು ಕಲಿತಾ ಇದ್ದೀವಿ ಅಂತ. ಸೊ ಅದರಲ್ಲಿ ಅವರು ತುಂಬ ಬ್ಯೂಟಿಫುಲ್ಲಾಗಿ ಒಂದು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ಅದೇ ಸಿದ್ಧಾಂತ ಇದೆ, ಬ್ರಹ್ಮಾಂಡ ಪಿಂಡಾಂಡ ಸಿದ್ಧಾಂತ ಇದೆ. ಬ್ರಹ್ಮಾಂಡದಲ್ಲಿ ಏನಿದೆ, ಸೂರ್ಯ ಚಂದ್ರ ಇದ್ದಾರೆ, ಹಾಗೆ ನಮ್ಮ ಬಾಡಿಯಲ್ಲಿ ಏನಿದೆ, ಆಯಿತಾ. ಆಮೇಲೆ ಬ್ರಹ್ಮಾಂಡದಲ್ಲಿ ನಾವು ಏನು ನೋಡ್ತೀವಿ, ನೀರು ನೋಡ್ತೀವಿ, ಆಯಿತಾ. ಬ್ರಹ್ಮಾಂಡದಲ್ಲಿ ನಾವು ಗಿಡ ಮರಗಳನ್ನೆಲ್ಲ ನೋಡ್ತೀವಿ, ಹಾಗೆ ನಮ್ಮ ಬಾಡಿಯಲ್ಲಿ ಏನಿದೆ. ಇದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ನಿಮಗೆ ಗೊತ್ತಿರ್ಬೋದು, ಎಷ್ಟೊಂದು ಡಿಸೀಸಸಲ್ಲಿ ಸಹ ನಾವು ಎಷ್ಟೊಂದು ವಸ್ತುಗಳನ್ನು ಯೂಸ್ ಮಾಡ್ತೀವಿ. ಲೈಕ್ ಈಗ ಕಣ್ಣು ಅಂತ ಬಂದಾಗ ಕ್ಯಾರೆಟ್ ಯೂಸ್ ಮಾಡ್ತೀವಿ, ಆಯಿತಾ. ಕ್ಯಾರೆಟ್ ನೀವು ನೋಡಿರ್ಬೋದು, ನೀವು ಸ್ಲೈಸ್ ಓಪನ್ ಮಾಡಿ ಇಟ್ಟರೆ ಅದೊಂದು ನಮ್ಮದು ಕಣ್ಣಿನ ಗುಡ್ಡೆ ಥರ ಕಾಣಿಸುತ್ತೆ. ಹಾಂ, ಅದೆಲ್ಲ ಅಬ್ಸರ್ವೇಷನ್ ಬ್ರಹ್ಮಾಂಡದಿಂದನೇ ಬಂದಿರೋದು, ಆಯಿತಾ. ಆಮೇಲೆ ಲಿವರಿಗೆ ಇರ್ಬೋದು, ಆಮೇಲೆ ಪ್ಯಾಂಕ್ರಿಯಸ್, ನಾವು ಡಯಾಬಿಟೀಸ್ಗೆ ಹಾಗಲಕಾಯಿ ಯೂಸ್ ಮಾಡ್ತೀವಿ. ಆ ಹಾಗಲಕಾಯಿದು ಶೇಪ್ ಎಕ್ಸಾಕ್ಟ್ಲಿ ನಮ್ಮದು ಪ್ಯಾಂಕ್ರಿಯಸ್ ಥರ ಇರುತ್ತೆ. ಹಾಂ, ಸೊ ಹಾಗೆ ಅಂದರೆ ಬ್ರಹ್ಮಾಂಡ ನಮ್ಗೆ ಹೆಂಗೆ ಹೆಲ್ಪ್ ಮಾಡಿದೆ ಅಂದರೆ, ಅಬ್ಸರ್ವೇಷನಿಂದ ನಾವು ಏನು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮದ್ರಲ್ಲಿ ಅಂತ. ಹಾಗೇ ಸೀಸನ್ಸ್ ಚೇಂಜ್ ಆಗುತ್ತೆ, ಸೀಸನಲ್ಲಿ ಏನೇನು ಚೇಂಜ್ ಆಗುತ್ತೆ ನಮ್ಮದು ಎನ್ವಿರಾನ್ಮೆಂಟಲ್ಲಿ, ನಮ್ಮ ಬಾಡಿಯಲ್ಲಿ ಏನೇನು ಚೇಂಜ್ ಆಗುತ್ತೆ, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.